ನಾನು ಬಸವನಾಡಿನವಳು. ನನ್ನದು ಬಸವ ಸಂಸ್ಕೃತಿ. ನನ್ನ ಗುರು ವಿಶ್ವಗುರು ಬಸವಣ್ಣನವರು. ಇವತ್ತು ನಾನು ಮೊದಲು ಇಲ್ಕಲ್ದಲ್ಲೇ ಪಾರ್ಟಿಸಿಪೇಟ್ ಮಾಡಿದ್ದೆ. ಇಲ್ಕಲ್ದಲ್ಲಿ ಅವಾಗ ಏನ್ ಸಬ್ಜೆಕ್ಟ್ ಕೊಟ್ಟಿದ್ರು, ಮರೆಯಾದ ಪಾರಂಪರಿಕ ಖಾದ್ಯಗಳು ಅಂತಿತ್ತು. ಅವಾಗ ನಾನು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಪ್ರಿಪೇರ್ ಮಾಡಿದ್ದೆ. ಏನಂದ್ರೆ ನನ್ನ ಅಡಿಗೆಯಲ್ಲಿ ನಾನು ಮೈದಾ ಆಗ್ಲಿ, ಸಕ್ಕರೆ ಆಗ್ಲಿ, ಗೋಧಿ ಆಗ್ಲಿ, ಅಕ್ಕಿ ಆಗ್ಲಿ ಯಾವುದು ಯೂಸ್ ಮಾಡೋದಿಲ್ಲ. ಆ ಭಾಗದ ಮೇನ್ ಆಹಾರನ ಜೋಳ. ಅದರಿಂದ ನಾನು ಜೋಳ ಮತ್ತು ಸಜ್ಜೆಯಿಂದ ಕೂಡಿದ ಎಲ್ಲಾ ಆಹಾರ ಉತ್ಪನ್ನಗಳನ್ನು ರೆಡಿ ಮಾಡಿದ್ದೆ. ಇವತ್ತು ಯೂಸ್ ಮಾಡಿದ್ದು ಎಲ್ಲಾ ಪಾತ್ರೆಗಳು ಹಿತ್ತಾಳೆಯಿಂದ ಕೂಡಿವೆ. ಆಕ್ಚುಲಿ ನಾನು ಯಾವ್ದಾದ್ರು ಮೆಟಲ್ ಅಲ್ಲಿ ಊಟ ಮಾಡಬೇಕು ಅಂತ ಹೇಳಿ ಹಿತ್ತಾಳೆ ಯೂಸ್ ಮಾಡಿದ್ದೇನೆ. ಇವೆಲ್ಲ ನಾನಿಲ್ಲಿ ನನ್ನ ಅಭಿರುಚಿ ಮತ್ತು ನನ್ನ ಸೃಜನಶೀಲತೆ ತೋರಿಸೋ ಸಂಬಂಧ ನಾನು ಇವತ್ತು ಪಾರ್ಟಿಸಿಪೇಟ್ ಮಾಡಿದ್ದೇನೆ. ನನಗ ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಕ್ಕೆ ತುಂಬಾ ಖುಷಿ ಇದೆ. ನೋಡೋಣ, ನಿಮ್ಮೆಲ್ಲರ ಆಸೆಯಂತೆ ಫೈನಲ್ ರೌಂಡಿಗೆ ನನಗೆ ಹೋಗಲು ಅವಕಾಶ ಸಿಕ್ಕರೆ ನಾನು ಇನ್ನೊಮ್ಮೆ ಎಲ್ಲರಿಗೂ ಶರಣಾರ್ಥಿಗಳು ಹೇಳುತ್ತೇನೆ.